ಒಂದು ಕಡೆಗೆ ಶಾಲೆಗಳ ಅಭಿವೃದ್ಧಿ ಆಗಬೇಕು, ಹಾಗೆ ಹೀಗೆ ಕನ್ನಡ ಭಾಷೆಯ ಬಗ್ಗೆ ಹೋರಾಟ ನಡೀತಾ ಇದೆ. ನಾಮಫಲಕಗಳು ಕನ್ನಡದಲ್ಲಿರಬೇಕು ಅಂತೇಳಿ. ಆದ್ರೆ ಇಲ್ಲಿ ನೋಡಿ, ಮರಾಠಿ ಮಕ್ಕಳಿಗೆ ತರಗತಿಯಲ್ಲಿ ಪಾಠವನ್ನ ಮಾಡ್ತಾರೆ, ಕೊಠಡಿಯಲ್ಲಿ ಕನ್ನಡ ಮಕ್ಕಳಿಗೆ ಆವರಣದಲ್ಲಿಟ್ಟು ಪಾಠವನ್ನ ಮಾಡ್ತಾರೆ. ಎಲ್ಲಿ? ಬೆಳಗಾವಿಯ ನಂದಿಹಳ್ಳಿ ಗ್ರಾಮದಲ್ಲಿರುವಂತಹ ದೃಶ್ಯ ಇದು. ಇದೇ ಬೆಳಗಾವಿಯ ಪಾಲಿಕೆಯಲ್ಲಿ ಮರಾಠಿಯಲ್ಲಿ ಕೂತ್ಕೊಂಡ್ಬಿಟ್ಟು ಮೇಯರ್ ಅವರು ಮಾತನಾಡ್ಕೊಂಡು ಕೂತ್ಕೊಳ್ತಾರೆ. ಕನ್ನಡ ಭಾಷೆ ಮರೆತು ಹೋಗುತ್ತೆ. ಹಿಂದಿ ಮಾತನಾಡ್ತಾರೆ, ಉರ್ದು ಮಾತನಾಡ್ತಾರೆ, ಮರಾಠಿ ಮಾತಾಡ್ತಾರೆ. ಕನ್ನಡಕ್ಕೆ ಮಾತ್ರ ಬೆಲೆ ಇಲ್ಲ. ಮರಾಠಿ ಮಾಧ್ಯಮದಲ್ಲಿ 150, ಕನ್ನಡ ಮಾಧ್ಯಮದಲ್ಲಿ 85 ವಿದ್ಯಾರ್ಥಿಗಳು. ಕನ್ನಡ ಮಕ್ಕಳಿಗೆ ಸೂಕ್ತ ಕೊಠಡಿಯನ್ನ ಕೊಡ್ತಾ ಇಲ್ಲ. ಕರವೇ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ, ಅವ್ರು ಕೊಡಬೇಕು ಅಂತ ಹೇಳಿ. ಯಾವುದ್ರಿ ಇದು ನ್ಯಾಯ? ನಮ್ಮ ರಾಜ್ಯದಲ್ಲಿ ಇದೆಯಾ ಇಲ್ಲ ಬೇರೆ ರಾಜ್ಯದಲ್ಲಿ ಇದೆಯಾ? ಯಾವ ರಾಜ್ಯದಲ್ಲಿ ಇದ್ರೆ ಒಂದು ಭಾಷೆಯವರು ಒಳಗಡೆ ಕೊಠಡಿಯಲ್ಲಿ, ಇನ್ನೊಂದು ಭಾಷೆಯಲ್ಲಿರೋರು ಆಚೆನ? ಯಾರು ಹೇಳೋರು ಕೇಳೋರು ಇಲ್ವಾ ಬೆಳಗಾವಿಯಲ್ಲಿ ಅಂತ? ಅಲ್ಲಿರೋ ಉಸ್ತುವಾರಿಗಳೆಲ್ಲಿದ್ದಾರೆ? ಸ್ಮಶಾನಕ್ಕೆಲ್ಲ ಹೋಗಿ ಕುತ್ಕೊಂಡ್ಬಿಟ್ಟು ಉಳಿದಿದ್ದೆಲ್ಲ ಭಾಷಣ ಬಿಗಿತಾರೆ. ಇದು ಕಣ್ಣಿಗೆ ಕಾಣೋದಿಲ್ವಾ? ಇದ್ರ ಬಗ್ಗೆ ಮಾತಾಡಕ್ಕಾಗಲ್ಲ, ಯಾಕೆ ಓಟ್ ಹೋಗ್ಬಿಡುತ್ತೆ. ನಾಚಿಕೆ ಆಗಬೇಕು ಬೆಳಗಾವಿಯಲ್ಲಿರುವಂತಹ ಮಂತ್ರಿಗಳಿಗೆಲ್ಲ. ಎಷ್ಟು ಸಲ ಹೇಳ್ಬೇಕ್ರಿ? ಎಲ್ಲವೂ ಕೂಡ ಯಾರಾದ್ರೂ ಬಂದು ಹಿಂಗಾಗಿದೆ ಅಂತ ಹೇಳ್ಬೇಕ? ಬಿಒಗಳಿಗೆ ಕಣ್ಣಿಗೆ ಕಾಣೋದಿಲ್ವಾ ಅಲ್ಲಿ? ನನ್ನ ಸಹೋದ್ಯೋಗಿ ದಿಲೀಪ್ ಕುರಂದ್ವಾಡೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಈಗ ಪ್ರತಿಯೊಂದಕ್ಕೂ ಕೂಡ ಮಾಧ್ಯಮಗಳು ಬರಬೇಕು, ಪ್ರತಿಯೊಂದಕ್ಕೂ ಕೂಡ ಒಂದು ಸಂಘಟನೆಗಳು ಬರಬೇಕು. ಆ ಶಾಲೆ ಹಂಗಾಗಿದೆ, ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ. ಬಿಒ ಏನ್ ಮಾಡ್ತಾ ಇದ್ದಾರೆ ಅಂತ? ಎಲ್ಲಾದ್ರೂ ದನ ಮೇಯಿಸೋಕೋ ಕತೆ ಕಾಯಕ್ ಹೋಗಿದಾರಂತ? ಅರುಣ್, ಪ್ರಮುಖವಾಗಿ ಏನಂತಂದ್ರೆ ಬಿಒಗಳಾಗ್ಲಿ ಡಿಡಿಪಿ ಆಗ್ಲಿ ಒಂದಿಷ್ಟು ಜಟಾಪಟ್ಲಿ ಇದಾರೆ. ಒಬ್ರು ಬಿಒ ಡಿಡಿಪಿ ಹೀಗೆ ಹೊರಗಡೆ ಬರುವಂತದ್ದು, ಮತ್ತೆ ಅವರ ಟ್ರಾನ್ಸ್ಫರ್ ಆಗುವಂತ, ಮತ್ತೆ ಇವ್ರು ಬರುವಂತದ್ದು. ಇಲ್ಲಿ ಅಧಿಕಾರಿಗಳ ಹಗ್ಗ ಜಗ್ಗಾಟ ನಡೀತೇ ವಿನ ಯಾರು ಅಧಿಕಾರಿಗಳು ಕೂತ್ಕೊಂಡು ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಇದೊಂದು ಘಟನೆ ಆಗಿರುವಂತದ್ದು. ಬೆಳಗಾವಿ ತಾಲೂಕಿನ ಬೆಳಗಾವಿ ಮಹಾನಗರದ ಕೇವಲ 6 ಕಿಲೋಮೀಟರ್ ದೂರ ಇರ್ತಕ್ಕಂಥ ನಂದಿ ಹಳ್ಳಿ ಇದೊಂದು ಘಟನೆ ಆಗಿರುವಂತದ್ದು. ಕನ್ನಡಿಗ ಮಕ್ಕಳಿಗೆ ಏನಂತಾರೆ ಹೊರಗಡೆ ಪಾಠ ಮಾಡ್ತಾರೆ, ಮತ್ತೊಂದು ಭಾಷೆ ಮಕ್ಕಳಿಗೆ ಏನಂತಾರೆ ಒಳಗಡೆ ಕೂಟ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ಕೇಳಿದಾಗ ಇಲ್ಲ ಕೊಠಡಿ ಬುದ್ಧಿ ಹೋಗಿದೆ, ಆ ಕೊಠಡಿ ಕಟ್ಟಬೇಕು ಹಾಗೆ ಅಂತ ಸಬೂಬನ್ನ ಹೇಳ್ತಾ ಇರುವಂತದ್ದು. ಅರುಣ್, ಉಸ್ತುವಾರಿ ಸಚಿವರುಗಳು ಏನ್ ಮಾಡ್ತಾ ಇದ್ದಾರೆ? ಬೇರೆ ಸಂದರ್ಭದಲ್ಲೆಲ್ಲ ಸ್ಮಶಾನದಲ್ಲಿ ಕುತ್ಕೊಂಡು ಉದ್ದುದ್ದ ಭಾಷಣಗಳನ್ನೆಲ್ಲ ಬಿಗಿತಾರೆ. ಈಗ ಏನು ಮಾಹಿತಿಯನ್ನ ತಗೊಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈಗ ಒಂದಿಷ್ಟು ಟೇಕ್ ಆಫ್ ಆಗ್ಬೇಕಾಗಿತ್ತು ಹಾಗೆ ಅಂತ ಹೇಳಿದ್ರೆ, ಆದ್ರೆ ಈಗ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಡಿಡಿಪಿ ಏನಿದ್ದಾರೆ ಅವರು ಗಲಾಟೆ ಆಗ್ತಾರೆ. ಒಬ್ಬರು ಸಸ್ಪೆಂಡ್ ಆಗ್ತಾರೆ, ಇನ್ನೊಬ್ರು ಏನು ಟ್ರ್ಯಾಪ್ ಆಗ್ತಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದಕ್ಕೆ ಇದೊಂದು ಜೀವಂತ ನಿರ್ದೇಶನ ಅಂತಾನೆ ಹೇಳ್ಬೋದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.